ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ದೇವರೇ ನನ್ನ ಒಡೆಯನೇ ನಿನ್ನನ್ನು ಘನಪಡಿಸುವನು ಅಂತ. ಹಲ್ಲೆಲೂಯಾ. ನಾವು ಯಾರನ್ನ ಘನಪಡಿಸಕ್ಕೆ ಬಂದಿದ್ದೀರಿ? ಯೇಸು ಕ್ರಿಸ್ತನನ್ನು ಘನಪಡಿಸಕ್ಕೆ ಬಂದಿದ್ದೀವಿ. ಹಲ್ಲೆಲೂಯಾ. ಏನಕ್ಕೆ ನಾವು ಘನಪಡಿಸ್ಬೇಕು ಅಂತಂದ್ರೆ, ದೇವರು ನಮ್ಮನ್ನ ಸದಾಕಾಲ ನಮ್ಮನ್ನ ಘನಪಡಿಸುವಂತ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನ ನಾವು ಘನಪಡಿಸಲಾಗಬೇಕು. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ದೇವರು ಅಂದ್ರೆ ಗೊತ್ತಿಲ್ಲ, ಆ ರೀತಿ ಜೀವಿಸ್ತಾ ಇದ್ದಾರೆ ಲೋಕದಲ್ಲಿ. ಹಲ್ಲೆಲೂಯಾ. ನಮಗಾದ್ರೂ ಇರೋಂಥ ಸಮಯದಲ್ಲಿ ದೇವರನ್ನ ಘನಪಡಿಸೋ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲ್ಲೆಲೂಯಾ. ಇವತ್ತು ನೋಡ್ಬೇಕಾದ್ರೆ ಲೋಕದಲ್ಲಿ ಎಲ್ಲಾ ಸುಮಾರು ಬೇಜನ್ ನೋಡ್ಬೇಕಾದ್ರೆ ಯಾರು ದೇವರನ್ನ ಘನಪಡಿಸೋರು ಯಾರು ಇಲ್ಲ. ಹಲ್ಲೆಲೂಯಾ. ಉದಾಹರಣೆ ನೆನ್ನೆನೆ ಒಬ್ರು ನಮ್ಮ ಹತ್ರ ಹೇಳಿದ್ರು, ಹಲ್ಲೆಲೂಯಾ, ಯಾವಾಗಲೂ ಚರ್ಚ್ಗೆ ಹೋಗ್ತೀರಾ, ನಾಳೆ ಒಂದ್ ದಿವಸ ಬನ್ರಿ ಅಂತ ನಮಗೆ ಹೇಳಿದ್ರು. ಹಲ್ಲೆಲೂಯಾ. ಏನೋ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀರಿ, ಯಾವಾಗಲೂ ಇರುತ್ತೆ ನಿಮಗೆ ಚರ್ಚ್ಗೆ ಹೋಗಕ್ಕೆ, ಬಂದ್ರೆ ನಾಳೆ ಒಂದ್ ದಿವಸ ಏನು ರಜಾ ಮಾಡಿ ಅಂತ ಅಂದ್ರು ನಮ್ಗೆ. ಹಲ್ಲೆಲೂಯಾ. ಆದ್ರೂ ನಾವು ಏನ್ ಮಾಡಿದ್ರೆ, ನಾವು ದೇವರನ್ನ ಘನಪಡಿಸ್ಬೇಕು. ನಾವು ಭಾನುವಾರ ಎಲ್ಲೂ ಬರೋದಿಲ್ಲ, ಫಸ್ಟ್ ದೇವರಿಗೆ ನಾವು ಸ್ನಾನ ಅಂತ ನಾವು ಅವರಿಗೆ ಮಾತನಾಡಿದ್ರೆ. ಹಲ್ಲೆಲೂಯಾ. ಯಾಕಂದ್ರೆ ಲೋಕದಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ಸೈತಾನ್ ಬರ್ತಾನೆ, ಅದಕ್ಕೆ ನಾವು ಸ್ನಾನ ಕೊಡಬಾರ್ದು. ಹಲ್ಲೆಲೂಯಾ. ನಾವು ದೇವರನ್ನ ಘನಪಡಿಸೋರಾದ್ರೆ ದೇವರು ನಮ್ಮನ್ನ ಘನಪಡಿಸ್ತಾರೆ. ಹಲ್ಲೆಲೂಯಾ. ಅದು 2ನೇ ವಾಕ್ಯ ಓದಿ. ದಿನ ಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಸ್ತುತಿಸುವೆನು. ಆಮೇಲೆ ಹಲ್ಲೆಲೂಯಾ. ಪ್ರತಿ ದಿನವೂ ದೇವರನ್ನ ಕೀರ್ತಿಸ್ಬೇಕಂತೆ. ಹಲ್ಲೆಲೂಯಾ. ಆತನ ನಾಮವನ್ನು ಯುಗ ಯುಗಾಂತರಕ್ಕೂ ಕೊಂಡಾಡಬೇಕು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಯುಗ ಯುಗಾಂತಕ್ಕೆ, ಯಾಕಂತಂದ್ರೆ ದೇವರು ನಮ್ಮನ್ನ ಎಷ್ಟು ದಿನ ಇಟ್ಟಿದಾರೋ ಅಷ್ಟು ದಿನ ನಾವು ಯಾರನ್ನ ಕೊಂಡಾಡಬೇಕು? ಯೇಸು ಕ್ರಿಸ್ತನನ್ನು ಕೊಂಡಾಡಬೇಕು. ಹಲ್ಲೆಲೂಯಾ. ಆವಾಗ ಯುಗ ಯುಗಾಂತಕ್ಕೆ ನಾವು ಕೊಂಡಾಡನೆ ದೇವರು ನಮ್ಮನ್ನ ಎಂತ ಸ್ಥಿತಿಯಲ್ಲಿ ಇದ್ರು ಸಹ ನಮ್ಮನ್ನ ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಬಿಟ್ರೆ ಬೇರೆ ಯಾವ್ದೋ ಮಾರ್ಗ ನಮ್ಗೆ ಇಲ್ಲ ಈ ಲೋಕದಲ್ಲಿ. ಯಾವ್ದಾದ್ರು ಇದೆಯಾ? ಯಾವ್ದು ಇಲ್ಲ. ದೇವರ ಮಾರ್ಗನೇ ನಮ್ಗೆ ಒಂದು ಸ್ಥಿರವಾಗಿ ದೇವರು ನಮ್ಗೆ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ನೋಡಿ, ಯುಗ ಯುಗಾಂತರಕ್ಕೂ ದೇವರು ನಮ್ಮನ್ನ ಕಾಪಾಡಬೇಕು ಅಂತಂದ್ರೆ ಆತನ ನಾಮ ಮಾತ್ರ ನಾವು ಮಹಿಮೆ ಪಡಿಸ್ಬೇಕು. ಹಲ್ಲೆಲೂಯಾ. ಆವಾಗಲೇ ದೇವರು ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದು ಹೊಟ್ಟೆಗೆ ಶರೀರ ಬಲವಾಗಿರ್ಬೇಕು ಅಂತ ನಾವು 3 ಟೈಮ್ ಯಾವ ರೀತಿ ನಾವು ಆಹಾರವನ್ನು ಮಾಡ್ತಿರೋ, ಊಟ ತಿಂತಿರೋ, ಅದೇ ರೀತಿ ನಾವು ದೇವರ ವಾಕ್ಯವನ್ನು ಸಹ ನಮ್ಮ ಆತ್ಮ ಬಲ ಹೊಂದಬೇಕು ಅಂತ ನಾವು ದೇವರ ಕಾರ್ಯವನ್ನು ನಾವು ಮಾಡಬೇಕು. ಆತ್ಮ ಬಲ ಹೊಂದಬೇಕಂದ್ರೆ ದೇವರ ವಾಕ್ಯ ನಾವು ಓದ್ಬೇಕು. ಹಲ್ಲೆಲೂಯಾ. ಇವತ್ತು ಎಲ್ಲಾ ಟೈಮ್ ಎಲ್ಲಾ ಸಮಯದಲ್ಲಿ ದೇವರು ನಮ್ಗೆ ಲೆಕ್ಕ ಕೇಳ್ತಾರೆ. ಹಲ್ಲೆಲೂಯಾ. ಈಗ ಕಾಣಿಕೆ ದಶಮಭಾಗ ಯಾವ ರೀತಿ ನಾವು ಲೆಕ್ಕ ಮಾಡ್ತಿರೋ ಅದೇ ರೀತಿ ಪ್ರತಿ ಕ್ಷಣವೂ ಕೂಡ ದೇವರನ್ನ ಲೆಕ್ಕ ಮಾಡ್ತಾರೆ. ಹಲ್ಲೆಲೂಯಾ. ಬ್ಯಾಂಕ್ ನಲ್ಲಿ ಕೆಲಸ ಮಾಡೋರು, ಸ್ಕೂಲಲ್ಲಿ ಕೆಲಸ ಮಾಡೋರು, ಈ ಆಫೀಸಲ್ಲಿ ಕೆಲಸ ಮಾಡೋರು, ಯಾವ್ದೇನಂತ ಮಂಡೇ ಆಯ್ತಂದ್ರೆ ಏನ್ ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ಬೇಕಪ್ಪ, ಕೆಲ್ಸಕ್ಕೆ ಹೋಗ್ಬೇಕು. ಮಂಡೇ ಹೋಗ್ಬೇಕು ಕೆಲ್ಸಕ್ಕೆ, ಟ್ಯೂಸ್ಡೇ ಹೋಗ್ಬೇಕು. ಹಲ್ಲೆಲೂಯಾ. ಹೋಗ್ಬೇಕಾ ಬೇಡವಾ? ಹೋಗ್ಬೇಕು. ಹೋಗ್ಲಿಲ್ಲ ಹೋದ್ರೇನೆ ಅವ್ರಿಗೆ ಸಂಬಳ ಅಲ್ವಾ? ನಾವು ದೇವರ ಸೇವಕರು ಅನ್ಕೊಂಡು ನಾವು ಪ್ರತಿದಿನ ಹೋದ್ರೇನೆ, ಪ್ರತಿದಿನ ದೇವರ ಸೇವೆ ನಾವು ಮಾಡಿದ್ರೇನೆ ನಮಗೂ ಸಹ ಯೇಸು ಕ್ರಿಸ್ತ ನಮಗೆ ಕೊಡುವಂತ ಸಂಬಳನ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಒಂದು ಆಫೀಸಲ್ಲಿ ಇರುವಂತ ವರ್ಕರ್, ಕೆಲಸ ಮಾಡೋಂಥ ವರ್ಕರ್ಸು ಮಂಡೇ ಬಂತಂದ್ರೆ ದಡ ಬಡಂತ ಎದ್ದು ಸೋಮವಾರ ಬಂತು, ಮಂಗಳವಾರ ಬಂತು, ಆ ರೀತಿ ಅವ್ರು ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರಿಗೆ ಲೋಕದ ರೀತಿಯಿಂದ ಜನರು ಆ ರೀತಿ ಭಯ ಭಕ್ತಿಯಿಂದ ಓಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ದೇವರು ಸೇವಕರು ಅಂತ ನಮ್ಗೆ ನೇಮಿಸ್ಕೊಂಡು, ಸೇವಕರು ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟು, ಸೇವಕರು ಅಂತ ಒಂದು ನಮ್ಗೆ ಒಂದು ಸ್ಥಿರವಾಗಿ ನಿಲ್ಲಿಸಿ, ಸೋಮವಾರ ಬಂತಂದ್ರೆ ಭಾನುವಾರನೇ ಮರ್ತೋಗಿರ್ತೀವಿ, ಮಂಗಳವಾರ ಬಂತಂದ್ರೆ ಭಾನುವಾರನೇ ಮರ್ತೋಗಿರ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೋಮವಾರ ಸೇವೆ ಮಾಡ್ಬೇಕು, ಮಂಗಳವಾರ ಸೇವೆ ಮಾಡ್ಬೇಕು, ಬುಧವಾರ ಸೇವೆ ಮಾಡ್ಬೇಕು, ವಾರಕ್ಕೊಂದ್ಸರಿ ಪಟ್ಟಾಗಿ ದೇವರ ಸಮ್ಮುಖದಲ್ಲಿ ನಾವು ಕುತ್ಕೊಬೇಕು. ಹಲ್ಲೆಲೂಯಾ. ನಾವು ಆ ರೀತಿ ಸೇವೆ ಮಾಡೋ ಮಕ್ಕಳಾಗಿ ನಾವು ಮಾರ್ಪಟ್ರೆ ದೇವರು ನಮ್ಗೆ ಖಂಡಿತವಾಗ್ಲೂ ಸಂಬಳ ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಪ್ರತಿಫಲ ನಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ. ನೀವು ಬಿಸಿಲಲ್ಲಿ, ಗಾಳಿಯಲ್ಲಿ, ನೀವು ಊಟ ಇಲ್ಲದೆ, ನೀರಿಲ್ಲದೆ, ನೀನು ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಬಂತಂದ್ರೆ ಆ ಹಿಂತಿರುಗಿ ಬರ್ಬೇಕಾದ್ರೆ ನಿನ್ನ ಬರೀ ಕೈಯಾಗಿ ದೇವರು ಕಳಿಸಲ್ಲ, ಏನಾದ್ರೂ ಒಂದು ಕೊಟ್ಟು ನಿಮಗೆ ಕಳಿಸ್ತಾರೆ. ಆ ನಂಬಿಕೆ ನಮ್ಗೆ ಬೇಕು. ಹಲ್ಲೆಲೂಯಾ. ಆ ನಂಬಿಕೆ ಇದ್ರೇನೆ ದೇವರ ರಾಜ್ಯದಲ್ಲಿ ನಾವು ಬಲವಾಗಿ ನಿಲ್ಲೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಓದಿ, ಕೆಳಗಡೆ ಓದಿ, 3-4 ಓದಿ. ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಆತನ ಮಹತ್ವ ಅಪಾರವಾದದ್ದು. ಆಮೆನ್. ಹಲ್ಲೆಲೂಯಾ. ಯೆಹೋವನು ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಹಲ್ಲೆಲೂಯಾ. ಆತನ ಮಹೋನ್ನತವಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಯಾರಿಗೂ ಸಹ ಇಲ್ಲದಂತ ಭಾಗ್ಯ ದೇವರು ನಮ್ಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆತನ ಮಹೋನ್ನತವಾದ ದೇವರು ನಮ್ಗೆ ಆಗಿದ್ದಾರೆ. ಇವತ್ತು ಕಳೆದ ದಿನ 3 ದಿವಸದಿಂದ ನಾನು ನ್ಯೂಸ್ ನೋಡ್ತಾ ಇದೀನಿ. 3 ದಿವಸದಲ್ಲಿ
ಮಂತ್ರಾಲಯಕ್ಕೆ ಹೋಗ್ತಾ ಬರ್ತಾ ಒಂದು ದಿನ 19 ಜನ, ಒಂದು ದಿನ 9 ಜನ, ನೆಕ್ಸ್ಟ್ ಡೇ 9 ಜನ. ಆ DVD ಬಸ್ ಅಂಟ್ಕೊಂಡು ಲಾಸ್ಟ್ ಟೈಮ್ ಆಂಧ್ರ ರೂಟಲ್ಲಿ ಆಗಿದ್ದಲ್ಲ ಆ ತರ ಆಗೋಗಿದೆ. ಅಲ್ಲಲ್ಲಿಯ ಈ ರೀತಿ ಲೋಕದಲ್ಲಿ ಉಪದ್ರವಗಳು, ನಷ್ಟಗಳು, ಕಷ್ಟಗಳು, ಕಣ್ಣೀರು, ವೇದನೆ ಬರ್ತಾನೆ ಇರ್ತವೆ. ಅಲ್ಲಲ್ಲಿಯ ಇವೆಲ್ಲದರ ಮಧ್ಯದಲ್ಲಿ ಸಹ ದೇವರು ನಮ್ಮನ್ನು ಮಹಾ ಉನ್ನತವಾದ ದೇವರನ್ನು ನಾವು ಕೊಂಡಾಡುವಂತ ನಮ್ಗೆ ಸಹಾಯ ಮಾಡ್ತಾರೆ. ಅಲ್ಲಲ್ಲಿಯ ಆ ಮಹಾ ಉನ್ನತವಾದ ದೇವರನ್ನ ಕೊಂಡಾಡೋದಕ್ಕೆ ನಮ್ಗೆ ಜ್ಞಾನ ಕೊಡ್ತಾರೆ. ಆ ಜ್ಞಾನ ಇಟ್ಕೊಂಡು ನಾವು ದೇವರನ್ನ ಸ್ತುತಿಸುವಂತ ಮಕ್ಕಳಾಗಿ ನಾವು ಮಾರ್ಪಡ್ಬೇಕು. ಅಲ್ಲಲ್ಲಿಯ ಈ ಇರುವಂತ ಬಿಸಿಲು 40, 30 ಆ ತರ ಇದೆ. ಅಲ್ಲಲ್ಲಿಯ ಎಲ್ಲ ಸುಟ್ಟೋಗ್ತದಾರೆ ಜನಗಳು. ಅಲ್ಲಲ್ಲಿಯ ಊಟಗಳಿಲ್ಲದೆ, ನೀರಿಲ್ಲದೆ, ಕೆಲಸಗಳಿಲ್ಲದೆ, ಕೆಲಸ ಕಾರ್ಯ ಮಾಡಕ್ಕಾಗದೆ ಈ ಲೋಕದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಈ ಬಿಸಿಲು ಸಮಯ, ಈ ಸಮ್ಮರ್ ಟೈಮ್ ಬಂದ್ರೆ ಮಾತ್ರನೇ ಜನಗಳಿಗೆ ಒಂದು ಅರಿವಾಗುತ್ತೆ. ಅಲ್ಲಲ್ಲಿಯ ಜನರಿಗೆ ಅರಿವಾಗೋದು ಈ ಕಷ್ಟ, ಈ ಸಮ್ಮರ್ ಟೈಮ್ ಬಂದ್ರೆ ಮಾತ್ರನೇ ಈ ಜನರಿಗೆ ಅರಿವಾಗುತ್ತೆ, ಅಲ್ಲಾದ್ರೆ ಅವ್ರಿಗೆ ಅರಿವಾಗೋದಿಲ್ಲ. ಅಲ್ಲಲ್ಲಿಯ ನಮಗೆ ದೇವರು ಎಲ್ಲಾ ಸಮಯ ನಮಗೆ ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾನೆ. ಕಷ್ಟ, ನಷ್ಟ, ಕಣ್ಣೀರು, ವೇದನೆ ಮಧ್ಯದಲ್ಲಿ ನಮಗೆ ತಪ್ಪಿಸಿ ನಮಗೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಆ ಮಾರ್ಗ ನಾವು ಬಿಗ್ಗಿಯಾಗಿ ನಾವು ಹಿಡ್ಕೊಂಡು ನಾವು ನಡೆಯೋದಾದ್ರೆ ಖಂಡಿತವಾಗೂ ದೇವರು ನಮ್ಮನ್ನು ಕಾರ್ಯ ಮಾಡ್ತಾರೆ. 4ನೇ ಓದಿ. ಜನರು ಪರಂಪರವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುವರು. ನಾನು ನಿನ್ನ ಮಹತ್ ಪ್ರಭಾವ, ಭಕ್ತಿಯವಾದ ಮಹಿಮೆಯನ್ನು, ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಿದೆ. ಅದ್ಭುತ ಕಾರ್ಯಗಳನ್ನು, ಆತರ ಮಹಿಮೆಯನ್ನು ನಾವು ಜ್ಞಾನಿಸುವಂತ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡ್ಬೇಕಾದ್ರೆ ಎಷ್ಟೋ ಎಲ್ಲೋ ಕಡೆ ಎಲ್ಲ ದೇವರ ಕಾರ್ಯಗಳನ್ನು ಮಾಡ್ತಾ ಇದಾರೆ. ಹಲ್ಲೆಲೂಯಾ. ಎಲ್ಲ ಸಮಯದಲ್ಲಿ ಕೂಡ ದೇವರ ಮಕ್ಕಳಾಗಿ ನಾವು ಮಾರ್ಪಟ್ರೆ ನಮ್ಗೆ ಒಳ್ಳೆ ಜ್ಞಾನ ಕೊಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾರಿಗೆ ಕಷ್ಟ ಇಲ್ಲ ಲೋಕದಲ್ಲಿ, ಯಾರಿಗೆ ಸಂಕಟ ಇಲ್ಲ, ಎಲ್ಲರಿಗೂ ಕಷ್ಟಗಳು ಲೋಕದಲ್ಲಿ, ಸಂಕಟಗಳು ಎಲ್ಲ ಇದೆ. ಹಲ್ಲೆಲೂಯಾ. ಆ ಸಂಕಟದ ಮಧ್ಯದಲ್ಲಿ, ಕಷ್ಟ ಕಣ್ಣೀರು ಮಧ್ಯದಲ್ಲಿ ಸಹ ದೇವರು ನಮ್ಮೊಂದು ಬಿಡುಗಡೆಯನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಬಿಡುಗಡೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇವತ್ತು ನನ್ಗೇನೋ ವ್ಯಾಧಿ ಬಂತು, ನನ್ಗೇನೋ ಸಮಸ್ಯೆಗಳು ಬಂತು, ನನಗೆ ರೋಗ ಬಂತು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ನಾವು ಕುಕ್ಕಿ ಹೋಗ್ಬಾರ್ದು. ಹಲ್ಲೆಲೂಯಾ. ಆ ರೋಗದಲ್ಲಿ, ಆ ವ್ಯಾಧಿಯಲ್ಲಿ, ಆ ಸಮಸ್ಯೆಗಳಲ್ಲಿ ಕೂಡ ನಾವು ಸ್ಥಿರವಾಗಿ ನಾವು ನಿಂತಿದ್ರೆ ಖಂಡಿತವಾಗೂ ದೇವರು ನಮ್ಗೆ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ರೋಗ ಇಲ್ಲದಂತೆ ಮನುಷ್ಯನ ಲೋಕದಲ್ಲಿ, ಕಾಯಿಲೆಗಳಿಲ್ಲದಂತ ಮನುಷ್ಯ ಲೋಕದಲ್ಲಿ ಇಲ್ಲ. ಏನಾದ್ರೂ ಒಂದು ಲೋಕದಲ್ಲಿ ಆ ಏಜ್ ತಕ್ಕಂತೆ ಒಂದು ಕಾಯಿಲೆಗಳು ಪ್ರತಿಯೊಂದು ಏನಾದ್ರೂ ಒಂದು ಬರ್ತದೆ. ಹಲ್ಲೆಲೂಯಾ. ಅದರಲ್ಲಿ ನಾವು ಕುಕ್ಕಿ ಹೋಗ್ಬಾರ್ದು. ದೇವರ ರಾಜ್ಯವನ್ನೇ ನಾವು ಮುಂದೆ ಇಟ್ಟು ನಾವು ಹೋಗ್ಬೇಕು. ಹಲ್ಲೆಲೂಯಾ. 2020 ನೀವೇ ನೋಡಿದೀರಾ, ಈ ಕೊರೋನಾ ಬಂದು ಲೋಕವೆಲ್ಲ ನಾಶ ಆಗುವಂತ ಸಮಯ ಇತ್ತು. ಹಲ್ಲೆಲೂಯಾ. ಆದ್ರೆ ನಮ್ಮಲ್ಲಿ ನಾವು ದೇವರ ಮಕ್ಕಳು ಅನ್ಸ್ಕೊಂಡಿರೋ ನಮ್ಮಲ್ಲಿ, ನಮ್ಮ ಚರ್ಚಲ್ಲಿ, ನಮ್ಮ ಸಭೆಯಲ್ಲಿ ಯಾರಿಗೂ ಸಹ ಒಂದು ದಿನ ಕೂಡ ಡೀಪ್ ಆಗಿ ಅವನಿಗೆ ಕೊರೋನಾ ಬಂದಿದೆ, ಅವನು ಅಡ್ಮಿಟ್ ಆಗಿದ್ದಾನೆ, ಅವನು ಸತ್ತಿದ್ದಾನೆ ಅನ್ನೋ ಸುದ್ದಿನ ನಾವು ಕೇಳಿದ್ದೀರಾ? ಕೇಳಿಲ್ಲ. ಹಲ್ಲೆಲೂಯಾ. ಆ ಕೊರೋನಾದಲ್ಲಿ ಬಂದು ಕೂಡ ನಾವು ಯಾವ ರೀತಿ ಕರ್ತನ ಭೋಜನ ಸೇರಿಸಬೇಕು ಅದೇ ರೀತಿ ನಾವು ತಗೊಂಡಿದ್ದೀರಿ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಮನೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡೋದು ಅದೇ ರೀತಿ ನಾವು ಮಾಡಿದ್ದೀರಿ. ಹಲ್ಲೆಲೂಯಾ. ಸ್ಥಿರವಾಗಿ ನಾವು ನಂಬಿಕೆಯನ್ನು ಇಡಬೇಕು ಅಷ್ಟೇ. ಹಲ್ಲೆಲೂಯಾ. ಲೋಕದಲ್ಲಿ ವ್ಯಾಧಿ ಇದ್ದೆ ಜನರಿಲ್ಲ, ವ್ಯಾಧಿ ಇದ್ದೆ ಮನುಷ್ಯರಿಲ್ಲ. ಅದನ್ನೆಲ್ಲ ಫೈಟ್ ಮಾಡಿ ನಾವು ನೇರವಾಗಿ ನಿಲ್ಬೇಕು ಅಂತಂದ್ರೆ ಆತನ ಒಬ್ಬನೇ ನಾವು ಡಿಸಿಷನ್ ನೋಡ್ಬೇಕು. ಆವಾಗಲೇ ದೇವರು ನಮ್ಗೆ ಒಳ್ಳೆ ಮಾರ್ಗ, ಒಳ್ಳೆ ಕಾರ್ಯ ನಮ್ಗೆ ಒದಗಿಸಿಕೊಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲಿ 11ನೇ ವಾಕ್ಯ ಓದೋಣ. ಅವರು ನಿನ್ನ ರಾಜ್ಯ ಮಹತ್ವವನ್ನು ಪ್ರಸಿದ್ಧಿಪಡಿಸುವರು, ನಿನ್ನ ಪ್ರತಾಪವನ್ನು ವರ್ಣಿಸುವರು. ಹೀಗೆ ಮಾನವರು ನಿನ್ನ ಶೂರ ಕೃತ್ಯಗಳನ್ನು, ನಿನ್ನ ರಾಜ್ಯದ ಮಹತ್ ಪ್ರಭಾವವನ್ನು ಗ್ರಹಿಸಿಕೊಳ್ಳುವರು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ, ನಿನ್ನ ರಾಜ್ಯದ ಮಹಾ ಪ್ರಭಾವವನ್ನು ಗ್ರಹಿಸಿಕೊಳ್ಳುವರು ಅಂತ ಇದೆ. ಹಲ್ಲೆಲೂಯಾ. 12 ಹೀಗೆ ಮಾನವರು ನಿನ್ನ ಶೂರ್ಯ ಕೃತ್ಯಗಳನ್ನು, ನಿನ್ನ ರಾಜ್ಯದ ಮಹಾಪ್ರಭಾವವನ್ನು ಗ್ರಹಿಸಿಕೊಳ್ಳುವರು. 13 ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರುವುದು. ಆಮೆನ್. ಹಲ್ಲೆಲೂಯಾ. ಕೈಗಟ್ಟಿದ್ರೆ ಜೋರಾಗಿ ದೇವರನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲತಲಾಂತರವಾಗಿದಂತೆ. ಹಲ್ಲೆಲೂಯಾ. ದೇವರ ರಾಜ್ಯ ಶಾಶ್ವತವಾದಂತ ರಾಜ್ಯ. ಹಲ್ಲೆಲೂಯಾ. ಆತನ ಆಳ್ವಿಕೆ ತಲತಲಾಂತರವಾಗಿ ಇರುತ್ತಂತೆ. ಹಲ್ಲೆಲೂಯಾ. ನಾವು ತಲತಲಾಂತರ
ತಲಾಂತರವಾಗಿ ಇರ್ಬೇಕು ಅಂತಂದ್ರೆ ದೇವರ ರಾಜ್ಯ ಶಾಶ್ವತವಾದಂತ ರಾಜ್ಯ ನಾವು ಹುಡ್ಕೊಬೇಕು. ಹಲ್ಲೆಲೂಯಾ. ಟೆಂಪರರಿ ರಾಜ್ಯ ನಮ್ಗೆ ಬೇಡ. ಹಲ್ಲೆಲೂಯಾ. ನಾವು ಈ ಕ್ಷಣ ಮರುಕ್ಷಣ ನಾನು ಸತ್ರು ಸಹ ಯೇಸು ಸ್ವಾಮಿ ಜೊತೆಲಿ ಇರ್ತೀನಿ ಅನ್ನೋ ಒಂದು ನಂಬಿಕೆ ನಮಗೆ ಬೇಕು. ಹಲ್ಲೆಲೂಯಾ. ಶಾಶ್ವತವಾದ ದುಡಿ ನಮಗೆ ಒಂದು ಫೌಂಡೇಶನ್ ನಮ್ಗೆ ಇತ್ತು ಅಂತಂದ್ರೆ ನಮ್ಮ ತಲತಲಾಂತರವರೆಗೂ ಇರುತ್ತಂತೆ. 14 ಬನ್ನಿ ಹಾಗೆ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು, ಕುಗ್ಗಿ ಹೋದವರನ್ನು ಉದ್ಧರಿಸುವನು. ನೋಡಿ ಹೆಂಗ್ ಹೇಳ್ತಾರೆ ಇಲ್ಲಿ, ಬಿದ್ದವರಲ್ಲ ಎತ್ತುವನು, ಕುಗ್ಗಿ ಹೋಗೋರಲ್ಲ ಉದ್ಧರಿಸುವನಂತೆ. ಹಲ್ಲೆಲೂಯಾ. ನಮ್ಮನ್ನ ಉದ್ಧರಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಆತನ ರಾಜ್ಯ ತಲತಲಾಂತರಕ್ಕೂ ಇರುತ್ತೆ. ನಮ್ಮ ಉದ್ಧರಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಉದ್ಧರಿಸ್ಬೇಕಂತಂದ್ರೆ ದೇವರ ರಾಜ್ಯವನ್ನು ನಾವು ಬಿಗ್ಗಿಯಾಗಿ ನಾವು ಇಡಬೇಕು. ಹಲ್ಲೆಲೂಯಾ. ಶಾಶ್ವತವಾದಂತ ಇರುವಂತ ಕಾರ್ಯಗಳಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಳ್ಳಿ ಹೋಗುವಂತ ಕಾರ್ಯಗಳು ನಾವು ಪ್ರಾರ್ಥನೆ ಮಾಡಬಾರ್ದು. ಯಾಕಂದ್ರೆ ಅದು ಅಳ್ದೋಗುತ್ತೆ, ನಾವು ಅಳ್ದೋಗ್ತೀವಿ. ಹಲ್ಲೆಲೂಯಾ. ಆ ಇರುವಂತ ಕಾರ್ಯಕ್ಕೆ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ. ಆ ಇರುವಂತ ಜಾಗಕ್ಕೆ ನೀವು ಹೋಗೋದಕ್ಕೆ ಪ್ರಯತ್ನ ಪಡ್ತೀರಾ. ಹಲ್ಲೆಲೂಯಾ. ಅಳ್ದು ಹೋಗುವಂತ ಕಾರ್ಯಕ್ಕೆ ನೀವು ಎಷ್ಟು ಪ್ರಯತ್ನ ಕೊಟ್ರು ಅದು ಅಳ್ದೋಗುತ್ತೆ, ನೀವು ಅಳ್ದೋಗ್ತೀರಾ, ನಾವು ಅಳ್ದೋಗ್ತೀವಿ. ಹಲ್ಲೆಲೂಯಾ. ಇರುವಂತ ಕಾರ್ಯಕ್ಕೆ ದೇವರ ರಾಜ್ಯ ಶಾಶ್ವತವಾಗಿ ತಲತಲಾಂತರವಾಗಿ ಇರುತ್ತೆ ಅಂತಿದೆ. ದೇವರ ರಾಜ್ಯ, ದೇವರ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ತಲತಲಾಂತರವಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಇರ್ತೀರಿ. ಹಲ್ಲೆಲೂಯಾ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಿದ್ರೆ ನೇರ ನಮ್ಮ ಕಾಲಕ್ಕೆ ಪ್ರಾರ್ಥನೆ ಮಾಡಬೇಕು.